ಪಾಂಚಾಲಿಯನ್ನು ಮಾನಭಂಗ ಮಾಡಿದ್ದಕ್ಕಾಗಿ ದುರ್ಯೋಧನ ತಾನು ಸಾಯುವವರೆಗೂ ದೊಡ್ಡ ದಂಡನೆಯನ್ನು ಅನುಭವಿಸುವನು. ಜೂಜಾಟ ಮುಗಿದ ನಂತರ ದುರ್ಯೋಧನನೊಂದಿಗೆ ತನ್ನ ವಾಕ್ಸಮರವನ್ನು ಆರಂಭಿಸುವಳು ಭಾನುಮತಿ. ಇಲ್ಲಿ ಭಾನುಮತಿ ಎಂತಹ ಪ್ರಶ್ನೆಗಳನ್ನು ದುರ್ಯೋಧನನಿಗೆ ಕೇಳುವಳು, ಅದಕ್ಕೆ ದುರ್ಯೋಧನ ಕೊಟ್ಟ ಉತ್ತರವೇನು ಎಂಬುದನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮಹಾಭಾರತದಲ್ಲಿ ಪಾಂಡವರಿಗೂ ಕೌರವರಿಗೂ ಜೂಜಾಟ ಮುಗಿದ ಮೇಲೆ ಎಲ್ಲವನ್ನೂ ಕಳೆದುಕೊಂಡ ಪಾಂಡವರು ವನವಾಸ ಹೋದ ನಂತರ ದುರ್ಯೋಧನ ಎಂದಿಗೂ ಇಲ್ಲದ ಸಂತೋಷದಿಂದ ನೆಮ್ಮದಿಯಿಂದ ಅವನ ಕೋಣೆಗೆ ಹೋಗುವನು. ದುರ್ಯೋಧನನಿಗೆ ಅಲ್ಲೊಂದು ಆಘಾತ ಕಾಯುತ್ತಿತ್ತು. ಆಗ ಭಾನುಮತಿ ಕತ್ತಲೆಯ ಕೋಣೆಯಲ್ಲಿ ಸುಮ್ಮನೆ ಕೂತು ಅಳುತ್ತಿದ್ದಳು. ದುರ್ಯೋಧನನಿಗೆ ಏನೂ ತಿಳಿಯುವುದಿಲ್ಲ. ಮೊದಲ ಕೆಲಸವಾಗಿ ಒಂದು ದೊಡ್ಡ ಮೇಣದ ಬತ್ತಿಯನ್ನು ಕೈಯಲ್ಲಿ ಹಿಡಿದು ಎಲ್ಲಾ ದೀಪಗಳನ್ನು ಹಚ್ಚಿ ಕೋಣೆಯನ್ನು ಬೆಳಕಾಗಿಸುವನು. ತನ್ನ ಸಂತೋಷವನ್ನು ತನ್ನ ಪ್ರೀತಿಯ ಮಡದಿ ಭಾನುಮತಿಯೊಂದಿಗೆ ಹಂಚಿಕೊಳ್ಳಲು ಹೋದ ದುರ್ಯೋಧನನನ್ನು ನೋಡಿ ಭಾನುಮತಿಯು, ಕತ್ತಲೆಯ ಕೋಣೆಯನ್ನು ಮಾತ್ರವೇ ಬೆಳಕಾಗಿಸಬಹುದು ಎನ್ನವರೇ, ಆದರೆ ನಿಮ್ಮ ಕೆಲಸದಿಂದ ಕತ್ತಲೆಯಾದ ನನ್ನ ಜೀವನವನ್ನು ಬೆಳಗಿಸಲು ಸಾಧ್ಯವೇ ಎಂದು ಕೇಳುವನು. ಜೂಜಾಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ನಿರ್ಗತಿಯಾಗಿ ನಿಂತ ಪಾಂಡವರ ಪತ್ನಿಯನ್ನು ಬೆತ್ತಲೆಯಾಗಿಸಲು ಹೇಳಿದವನು ನನ್ನ ದುರ್ಯೋಧನನಾಗಿರಲು ಸಾಧ್ಯವಿಲ್ಲ. ಪ್ರೀತಿಗಾಗಿ ಮರುಗಿ ನನ್ನ ಮಡಿಲಲ್ಲಿ ಮಲಗಿದ ದುರ್ಯೋಧನ ನೀವಾಗಿರಲು ಸಾಧ್ಯವೇ ಇಲ್ಲ ಎಂದು ತನ್ನ ಆತಂಕವನ್ನು ಚೆಲ್ಲಿದನು. ಇದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ದುರ್ಯೋಧನನು ಭಾನುಮತಿಯ ಪಕ್ಕದಲ್ಲಿ ಹೋಗಿ, ದುರ್ಯೋಧನನ ಮನದರೆಸಿ ಕತ್ತಲೆಯಲ್ಲಿರುವಳೆಂದು ಕೇಳ್ಪಟ್ಟೆನು, ಆದ್ದರಿಂದಲೇ ನಾನೇ ದೀಪವನ್ನೇರಿಸಲು ಬಂದೆ. ನನ್ನ ಪ್ರೀತಿಯ ಪತ್ನಿಗೆ ಏಕೆ ಈ ಕೋಪ? ಎಂದಿನಂತೆ ಇದ್ದ ಸ್ವಾಗತವೂ ಚುಂಬನವೂ ಎಲ್ಲಿ? ನನ್ನ ಎದೆಗೆ ಬಂದು ಅಪ್ಪಿಕೊಳ್ಳುವ ಪಂಚರಂಗಿ ನವಿಲಿಗೆ ಏನಾಯಿತು ಎಂದು ಭಾನುಮತಿಯ ಮುಖವನ್ನು ಮುಟ್ಟಿ ನೋಡುವನು. ಭಾನುಮತಿಯ ದೇಹ ಜ್ವರದಲ್ಲಿ ಕುದಿಯುತ್ತಿರುತ್ತದೆ. ದೇಹ ಕುದಿಯುತ್ತಿದೆ ದೇವಿ, ಇಂತಹ ಜ್ವರದಲ್ಲಿ ಮಲಗಿರುವೆಯಾ? ಹಾಗೆಂದು ಬದಲಾಗದ ಅದೇ ಪ್ರೀತಿಯಿಂದ ದುರ್ಯೋಧನ ಭಾನುಮತಿಗೆ ಕೇಳುವನು. ಅದಕ್ಕೆ ಭಾನುಮತಿ, ಹೌದು, ನೋವಾಗುತ್ತಿದೆ. ಇಷ್ಟು ದಿನ ಕಟ್ಟಿ ಕಾಯುತ್ತಿದ್ದ ಹೃದಯ ದೇವಾಲಯದ ಅಸ್ಥಿವಾರವು ಆಡಿ ಹೋಯಿತು. ತಾಳಲಾಗದ ವೇದನೆಯಾಗುತ್ತಿದೆ. ಇಂದು ನಡೆದ ಅಕ್ರಮದಲ್ಲಿ ದೊಡ್ಡ ಪಾತ್ರ ನನ್ನ ಪತಿಯದ್ದೆಂದು ನೆನೆಸಿಕೊಂಡು ದೇಹ ಮಾತ್ರವಲ್ಲ ನನ್ನ ಮನಸ್ಸು ಕುದಿಯುತ್ತಿದೆ ಎಂದು ಕಣ್ಣೀರಿಡುತ್ತಾ ಹೇಳುವಳು. ಅದಕ್ಕೆ ದುರ್ಯೋಧನ, ನಿನ್ನ ಬದಲಾವಣೆಗೆ ಇದುವೇ ಕಾರಣವೇ ಭಾನುಮತಿ? ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿಯನ್ನಿಟ್ಟಿದ್ದ ನಿನ್ನಿಂದ ಇದನ್ನು ನಾನು ನಿರೀಕ್ಷಿಸಲಿಲ್ಲ ಭಾನು. ನನ್ನಿಂದ ಏನನ್ನು ಎದುರು ನೋಡುವೆ ಭಾನುಮತಿ? ಪಶ್ಚಾತ್ತಾಪವನ್ನೇ, ಇಲ್ಲ ಅವಳ ಇರುವಿಕೆಯನ್ನೇ? ನನ್ನನ್ನು, ನನ್ನ ಸ್ನೇಹಿತ ಕರ್ಣನನ್ನು ಅವಮಾನಿಸಿದ ಒಂದು ಹೆಣ್ಣಿಗಾಗಿ ನಾನೇಕೆ ಬೇಸರಗೊಳ್ಳಬೇಕು? ಎಂದು ಪಾಂಚಾಲಿಗೆ ಅರ್ಥವಾಗಿರುತ್ತದೆ ಅವಮಾನ ಪಡಿಸುವುದರ ವೇದನೆ ಏನೆಂದು. ಅಣುವಣುವಾಗಿ ಅನುಭವಿಸಿರುತ್ತಾಳೆ ಎಂದು ಕೋಪದಿಂದ ದುರ್ಯೋಧನ ಹೇಳುವನು. ನಾ ಮಾಡಿದ್ದು ತಪ್ಪೆಂದು ನನಗೆ ಗೊತ್ತು. ಅದನ್ನು ನ್ಯಾಯಪಡಿಸಲು ಅದಕ್ಕಾದ ಕಾರಣವೂ ನನ್ನ ಬಳಿ ಇದೆ ದೇವಿ ಎಂದು ಭಾನುಮತಿಯ ಕೈಯನ್ನು ಹಿಡಿದು ಪ್ರೀತಿಯಿಂದ ಹೇಳುವನು. ಈ ದುರ್ಯೋಧನನ ಪತ್ನಿ ಅವನ ಜನ್ಮ ವಿರೋಧಿ ಪಾಂಡವರ ಪತ್ನಿ ಪಾಂಚಾಲಿಗಾಗಿ ಮರುಗುವುದೇ ಎಂದು ತಮಾಷೆಯಾಗಿ ಕೇಳುವನು. ಅದಕ್ಕೆ ಭಾನುಮತಿ ಬಹಳ ಕೋಪದಿಂದ, ನಾನು ಪಾಂಚಾಲಿಗಾಗಿ ಮಾತನಾಡಲಿಲ್ಲ ನನ್ನವನೇ, ಎಲ್ಲರಿಗಾಗಿಯೂ ಮಾತನಾಡುತ್ತಿದ್ದೇನೆ. ಇಂದು ನಡೆದದ್ದು ಇಡೀ ಹೆಣ್ಣು ಕುಲಕ್ಕೆ ನಡೆದ ಮಹಾನ್ ಅವಮಾನ. ಅದೇ ಸ್ಥಿತಿಯಲ್ಲಿ ನಾನು, ಇಲ್ಲ ನಿಮ್ಮ ತಾಯಿಯೋ, ಇಲ್ಲ ನಿಮ್ಮ ಮಗಳೋ ಇದ್ದಿದ್ದರೆ ಇದೇ ಕಾರ್ಯವನ್ನು ಮಾಡುತ್ತಿದ್ದಿರೇ ಎಂದು ತನ್ನ ಪ್ರಶ್ನೆಯನ್ನು ದುರ್ಯೋಧನನ ಬಳಿ ಕೇಳುವಳು ಭಾನುಮತಿ. ಆ ಪ್ರಶ್ನೆಯನ್ನು ಊಹಿಸದ ದುರ್ಯೋಧನ ಭಾನುಮತಿಯನ್ನು ನೋಡಿ, ನಿಲ್ಲಿಸು ಭಾನುಮತಿ, ಏಕಪತಿವ್ರತೆಯಾದ ನೀನು ಪ್ರಪಂಚವನ್ನೇ ನೋಡದೆ ತನ್ನ ಕಣ್ಗಳನ್ನೇ ಮುಚ್ಚಿಕೊಂಡ ನನ್ನ ತಾಯಿಯು, ಐವರನ್ನು ವಿವಾಹವಾದ ಆ ಪಾಂಚಾಲಿಯೂ ಒಂದೇ. ನನ್ನ ಮಗಳನ್ನು ಇದರಲ್ಲಿ ಎಳೆಯಬೇಡ, ಅವಳು ಏನೂ ಅರಿಯದ ಹಸಿಗೂಸು. ಭಾನುಮತಿ, ನೀನು ಅರ್ಥ ಮಾಡಿಕೊಂಡಿರುವುದು ತಪ್ಪು. ನಾನೇನು ಹೆಣ್ಣನ್ನು ಮಾನಭಂಗಪಡಿಸುವ ಕಾಮುಕನಲ್ಲ. ನಿನ್ನನ್ನು ಮುಟ್ಟಿದ ಈ ಕೈಗಳು ಇನ್ನೊಂದು ಹೆಣ್ಣನ್ನು ಮುಟ್ಟಿದ್ದೂ ಇಲ್ಲ, ಇನ್ನು ಮುಟ್ಟುವುದೂ ಇಲ್ಲ. ನಾನು ಕಡೆಗಣಿಸಿದ್ದು ನನ್ನನ್ನು ಅವಮಾನ ಮಾಡಿದವಳನ್ನು. ಏಕಪತ್ನಿವ್ರತನಾದ ನನ್ನನ್ನು ನೀ ಹೇಳುವ ಮಾತುಗಳು ಅರ್ಜುನನ ಬಾಣಕ್ಕಿಂತಲೂ ಜೋರಾಗಿ ಚುಚ್ಚುತ್ತಿದೆ ದೇವಿ. ನನ್ನನ್ನು ಜೀವಂತವಾಗಿ ಕೊಲ್ಲುತ್ತಿದೆ. ಏನಾಯಿತು ನಿನಗೆ? ಎಂದೆಂದಿಗೂ ಈ ದುರ್ಯೋಧನ ಭಾನುಮತಿಯ ಪ್ರೀತಿಗೆ ಮಾತ್ರವೇ ಗುಲಾಮನಾಗಿರುವನು. ದಯವಿಟ್ಟು ಅಳಬೇಡ ಎಂದು ದುರ್ಯೋಧನ ಭಾನುಮತಿಯ ಕಣ್ಗಳನ್ನು ಉರೆಸಲು ಹೋಗುವನು. ನಿಮ್ಮ ಕೈಗಳು ನನ್ನ ಮೇಲೆ ತಾಗುವುದು ಸೂತಕ ಎಂದು ಕೈಯನ್ನು ತಟ್ಟಿ ಬಿಡುವಳು ಭಾನುಮತಿ. ನನ್ನನ್ನು ಅಳಲು ಬಿಡಿ, ನಾ ಕಳೆದುಕೊಂಡಿದ್ದೆಲ್ಲವನ್ನು ನೆನೆದು ಮನಸ್ಸು ಬಿಚ್ಚಿ ಅಳುವಿನು. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಪುನಃ ಕಣ್ಣೀರಿಡುವಳು. ಅದಕ್ಕೆ ದುರ್ಯೋಧನ, ನಿನ್ನನ್ನು ಹಸ್ತಿನಾಪುರದ ಅರಸಿಯನ್ನಾಗಿಸಿ ಸಂತೋಷಪಡಿಸಬೇಕೆಂಬುದೇ ನನ್ನ ಲಕ್ಷ್ಯ. ನಿನ್ನ ಪ್ರೀತಿಗಾಗಿ ಬಾಳುವ ಗುಲಾಮ ನಾನು.
ನನ್ನಿಂದ ನೀನು ಏನನ್ನು ಕಳೆದುಕೊಂಡೆ ಭಾನುಮತಿ ಎಂದು ಕೇಳುವನು. ಅದಕ್ಕೆ ಭಾನುಮತಿ, ನಿಮ್ಮೊಂದಿಗೆ ಬದುಕಿದ ಈ ಜೀವನದಲ್ಲಿ ನೀವು ತೋರಿಸಿದ್ದು ಅಧಿಕ ಪ್ರೀತಿ ಎಂದು ಎಣಿಸಿ ನನ್ನ ಬೆಲೆಯನ್ನು ಕಳೆದುಕೊಂಡೆ. ನೀವು ಮಾಡಿದ ಈ ಕೆಟ್ಟ ಕೃತ್ಯಕ್ಕೆ ನಿಮ್ಮ ಮೇಲೆ ಇಟ್ಟಿದ್ದ ಭಕ್ತಿಯನ್ನು ಕಳೆದುಕೊಂಡೆ. ನನ್ನ ಮುಂದೆ ನಿಂತಿರುವುದು ನನ್ನ ದುರ್ಯೋಧನನಲ್ಲ, ಇದು ಬೇರೆ ಯಾರೋ. ಏಕೆ ಹಾಗೆ ಮಾಡಿದಿರಿ? ನನ್ನ ಪತಿ ಎಂದಿಗೂ ಒಂದು ಹೆಣ್ಣಿಗೆ ಅನೀತಿಯನ್ನು ದೊರಕಿಸುವುದಿಲ್ಲ ಎಂದುಕೊಂಡಿದ್ದೆ. ಕೊನೆಯಲ್ಲಿ ನನ್ನ ಗಂಡನೇ ಒಂದು ಹೆಣ್ಣಿಗೆ ಮಾನಭಂಗ ಮಾಡಲು ಅಪ್ಪಣೆ ಇಟ್ಟ ದೊಡ್ಡ ಪಾಪಿಯಾಗುವನೆಂದು ಕನಸಿನಲ್ಲೂ ನಿರೀಕ್ಷಿಸಿರಲಿಲ್ಲ. ಕಡೆಯ ಪಕ್ಷ ಆ ಜೂಜಾಟವಾದರೂ ನಿಷ್ಠೆಯಾಗಿದ್ದಾಗಿರಬಾರದೆ ಎಂದು ಕಣ್ಣೀರಿಡುತ್ತಾ ಭಾನುಮತಿ ಕೇಳುವಳು. ಅದಕ್ಕೆ ದುರ್ಯೋಧನ, ಭಾನುಮತಿ, ನಿನಗೆ ತಿಳಿಯದ್ದು ಏನೂ ಇಲ್ಲ. ಇಷ್ಟು ದಿನದಿಂದ ದ್ರೌಪದಿ ನನ್ನ ಮನಸ್ಸಿಗೆ ನೀಡಿದ್ದ ಕಠೋರವಾದ ಮಾತುಗಳು ಎಷ್ಟು ವೇದನೆಯನ್ನು ನೀಡಿತೆಂದು ನಿನಗೇ ತಿಳಿದಿದೆ. ಆ ಗಾಯಕ್ಕೆ ಪ್ರೀತಿ ಎಂಬ ಔಷಧಿಯನ್ನು ಹಾಕಿದವಳು ನೀನೆ. ನನ್ನ ನೋವನ್ನು ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದೆ. ಅವಳು ತಕ್ಕ ಪಾಠವನ್ನು ಕಲಿತಳು ಎಂದು ದುರ್ಯೋಧನ ತಾನು ಮಾಡಿದ್ದನ್ನು ನ್ಯಾಯಪಡಿಸಲು ಪ್ರಯತ್ನಿಸುವನು. ಅದಕ್ಕೆ ಭಾನುಮತಿ, ಈಗ ಕೂಡ ಒಂದು ಹೆಣ್ಣನ್ನು, ಅದು ತುಂಬಿದ ಸಭೆಯಲ್ಲಿ ಮಾನಭಂಗ ಮಾಡಿದ ಪಶ್ಚಾತ್ತಾಪ ಸ್ವಲ್ಪ ಕೂಡ ಇಲ್ಲವೇ ಎನ್ನುವಳು. ತಕ್ಷಣ ದುರ್ಯೋಧನ, ಏತಕ್ಕಾಗಿ ಪಶ್ಚಾತ್ತಾಪ? ಇಷ್ಟು ದಿನದಿಂದ ಇದ್ದ ನನ್ನ ಮನವೇದನೆಯು, ಕೋಪವು ಇಂದು ಮಾಯವಾಗಿದೆ. ಇಂದು ನಡೆದದ್ದು ಒಂದು ರಾಜತಂತ್ರ ಯುಕ್ತಿ. ಹಕ್ಕೇ ಇಲ್ಲದ ಪಾಂಡವರುಗಳಿಂದ ನನ್ನ ಹಕ್ಕನ್ನು ಮರಳಿ ಪಡೆಯಲು ನಾನು ನನ್ನ ಪ್ರೀತಿಯ ಮಾವನು ಮಾಡಿದ ಯುಕ್ತಿ ಇದು ಎಂದು ಹೆಮ್ಮೆಯಿಂದ ಹೇಳುವನು. ತಕ್ಷಣ ಭಾನುಮತಿ, ಏನು, ಒಂದು ಹೆಣ್ಣನ್ನು ನಿರ್ಗತಿಯಾಗಿಸಿ ಅವಳಿಗೆ ಮಾನಭಂಗ ಮಾಡಿಸಿದ್ದೇ ನಿಮ್ಮ ರಾಜತಂತ್ರವೇ? ಇದರಿಂದ ನೀವು ಧಕ್ಕಿಸಿಕೊಂಡಿದ್ದೇನು? ಪಿತಾಮಹರ ಬಾಯಿಂದ ಶಪಿಸಿಕೊಂಡಿದ್ದೇ ಬಾಕಿ. ಗದೆಯನ್ನು ಹಿಡಿದು ಯುದ್ಧ ಮಾಡಿ ಶತ್ರುವನ್ನು ಸೋಲಿಸಿ ಗೆಲ್ಲುವವನೇ ಉತ್ತಮ ಕ್ಷತ್ರಿಯನೆಂದು ಹೇಳುತ್ತಿದ್ದ ದುರ್ಯೋಧನನಲ್ಲಿ ನಿಮ್ಮ ಕ್ಷತ್ರಿಯ ಧರ್ಮವು ಯೋಗ್ಯತೆಯು ಎಲ್ಲಿ ಹೋದವು? ಗಾಂಧಾರ ಅರಸನ ಸಂಚಿಗೆ ಒದಗುವ ನಡೆದಾಡುವ ಇನ್ನೊಂದು ಪಗಡೆಯಾಗಿದ್ದೀರಿ ನೀವು ಎಂದು ಹೇಳುವನು. ಅದಕ್ಕೆ ದುರ್ಯೋಧನ, ನಾ ಸಂಚಿಗಾಗಿ ಒದಗುವವನೆಂದರೆ ಜೂಜಾಟಕ್ಕೆ ಯುಧಿಷ್ಠರ ಏಕೆ ಬರಬೇಕು? ಮದುವೆಯಾದ ಹೆಂಡತಿಯನ್ನೇ ಅಡವಿಟ್ಟು ಸೋತು ಹೋದನು, ಅವನೇ ಮೊದಲ ಪಾಪಿ. ನನ್ನ ಸ್ನೇಹಿತನಾದ ಕರ್ಣನನ್ನು, ಅಂಗದೇಶದ ಅರಸನನ್ನು ಸ್ವಯಂವರದಲ್ಲಿಟ್ಟು ಕೆಳಜಾತಿಯವನೆಂದು ಅವಮಾನಪಡಿಸಿದ ಪಾಂಚಾಲಿಗೆ ನಾನು ಪೂಜೆ ಮಾಡಬೇಕೇ? ಇಲ್ಲಿಗೆ ನನ್ನ ಮಾವನ ಬಗ್ಗೆ ಕೀಳಾಗಿ ಮಾತನಾಡುವುದನ್ನು ನಿಲ್ಲಿಸು ಭಾನುಮತಿ. ನನಗೆ ನಿನ್ನ ಮೇಲೆ ಪ್ರೀತಿ ಬರದಿದ್ದರೆ ಇಂದು ನೀನಿರುವ ಸ್ಥಳ ಇನ್ನೊಂದು ಹೆಣ್ಣಿಗೆ ಸ್ವಂತವಾಗುತ್ತಿತ್ತು. ನನ್ನ ಪಟ್ಟದರಸಿಯಾಗಿ ಬೇರೊಬ್ಬಳಿರುತ್ತಿದ್ದಳು ಎಂದು ದುರ್ಯೋಧನ ಮಾತುಗಳನ್ನು ಚೆಲ್ಲುವನು. ಇದನ್ನು ಕೇಳಿದ ಭಾನುಮತಿ, ಏನು ಹೇಳಿದಿರಿ? ನೀವು ನಿಮ್ಮ ಮಾವನಿಗಾಗಿಯೇ ಹಾಗಾದರೆ ಪ್ರೀತಿಸಿದಿರಿ, ನನಗಾಗಿ ಅಲ್ಲ, ಹಾಗೆ ತಾನೆ? ಈ ಹಸ್ತಿನಾಪುರದ ರಾಜನ ಪಟ್ಟದ ಮಹಾರಾಣಿಯಾಗಲು ನಾನು ನಿಮ್ಮೊಂದಿಗೆ ಬಂದೆನೇ ಎಂದು ಕೇಳುವಳು. ಇಲ್ಲ ಭಾನು ಎಂದು ಭಾನುಮತಿಯನ್ನು ತಬ್ಬಿಕೊಳ್ಳಲು ಹೋಗುವನು ದುರ್ಯೋಧನ. ಕೈಮುಗಿದು ನಿಲ್ಲುವಳು ಭಾನುಮತಿ. ನನ್ನನ್ನು ಮುಟ್ಟಬೇಡಿ, ನೀವು ಮಾಡಿದ ತಪ್ಪಿಗೆ ಪಾಂಚಾಲಿಯ ಬಳಿ ಕ್ಷಮೆ ಕೇಳುವವರೆಗೂ ನಾನು ನಿಮ್ಮ ಬಳಿ ಮಾತನಾಡುವುದಿಲ್ಲ ಎಂದು ಹೇಳುವನು. ಅದಕ್ಕೆ ದುರ್ಯೋಧನ ಭಾನುಮತಿಯನ್ನು ನೋಡಿ, ಭಾನು, ಇದಕ್ಕಿಂತ ನನ್ನ ಜೀವನದಲ್ಲಿ ಬೇರೆ ಯಾವ ದಂಡನೆಯೂ ಇರಲು ಸಾಧ್ಯವಿಲ್ಲ. ನಿನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲವೇ ಎಂದು ಕಣ್ಣೀರನ್ನಿಡುತ್ತಾ ಕೇಳುವನು. ಅದಕ್ಕೆ ಭಾನುಮತಿಯ ಉತ್ತರ ಕೇವಲ ಮೌನವಾಗಿಯೇ ಇತ್ತು. ಆ ದಂಡನೆಯನ್ನು ದುರ್ಯೋಧನ ಸಾಯುವವರೆಗೂ ಅನುಭವಿಸಿದನು. ದುರ್ಯೋಧನ ಸಾಯುವ ಕ್ಷಣದಲ್ಲಿ ಮಾತ್ರವೇ ಭಾನುಮತಿ ತನ್ನ ಮೌನವನ್ನು ಮುರಿದಳು. ದುರ್ಯೋಧನ ಸತ್ತ ನಂತರವೂ ಅವನ ಕಣ್ಗಳಲ್ಲಿ ಭಾನುಮತಿಯ ಮೇಲಿನ ಅದೇ ಪ್ರೀತಿ ಇತ್ತು. ಭಾನುಮತಿಗೂ ದುರ್ಯೋಧನನ ಮೇಲೆ ಅಷ್ಟೇ ಪ್ರೀತಿ ಇತ್ತು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಅನೇಕ ಉತ್ತಮ ವಿಷಯಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದುವೇ ನಿಮ್ಮ ಪ್ರೋತ್ಸಾಹ. ಧನ್ಯವಾದ.